ಓಂ ಸಾಯಿರಾಮ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟೇ ಹೇಳ್ಬಿಡ್ತಾ ಇದ್ದೀನಿ, ಇವತ್ತಿನ ವೀಡಿಯೋ ಸ್ವಲ್ಪ ಲಾಂಗ್ ಆಗಿರುತ್ತೆ. ಆದರೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿದ್ರೆ ಮನಸ್ಸಿಗೆ ಕಣ್ಣಿಗೆ ಎಲ್ಲ ತುಂಬ ಮುದ ನೀಡೋವಂಥ ವೀಡಿಯೋ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೂ ಹಂಗೆ ಅನಿಸಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ವೀಡಿಯೋಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಂಗೇ ಒಂದು ಥಮ್ಸ್ ಅಪ್ ಕೊಡಿ ಇಷ್ಟ ಆದಂಥ ವೀಡಿಯೋಸ್ಗೆ. ಆ ವೀಡಿಯೋ ಟಾಪಿಕ್ಗೆ ಸಂಬಂಧಪಟ್ಟಂಗೆ ನಂದೇನಾದರೂ ಮಿಸ್ಟೇಕ್ಸ್ ಇದ್ದರೆ ಅಥವಾ ನಿಮ್ಗಿನ್ನೂ ಹೆಚ್ಚಿಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಯು ಎಸ್ಗೆ ಬಂದಾಗಲಿಂದ ಇಲ್ಲಿಗೆ ಸಂಬಂಧಪಟ್ಟ ವೀಡಿಯೋನೆಲ್ಲ ಒಂದು ಪ್ಲೇ ಲಿಸ್ಟ್ ಮಾಡಿ ಇಂಡಿಯಾ ಟು ಯು ಎಸ್ ಅಂತ ಮಾಡಿ ಹಾಕಿದ್ದೀನಿ. ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇಲ್ಲಿಗೆ ಬಂದಾಗಲಿಂದ ಹಾಕಿರೋಂಥ ವೀಡಿಯೋಸ್ ಎಲ್ಲ ಒಂದೇ ಕಡೆ ಸಿಕ್ಬಿಡುತ್ತೆ. ನೀವು ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡ್ಬೋದು. ಅದಕ್ಕೂ ಹಿಂದಿನ ವೀಡಿಯೋಸಲ್ಲಿ ನನ್ನ ಲೈಫ್ ಸ್ಟೈಲು, ಸ್ವಲ್ಪ ಮೋಟಿವೇಶನ್ನು, ನನ್ನ ಜೀವನದಲ್ಲಾದಂಥ ಒಂದಷ್ಟು ಏರುಪೇರು, ಅದನ್ನೆಲ್ಲ ಯಾವ ರೀತಿ ತೂಗಿಸ್ಕೊಂಡು ಬರ್ಬೋದು, ನಾನು ಕಲ್ತ್ಕೊಂಡಿರೋ ಪಾಠ, ಅದ್ರ ಬಗ್ಗೆ ಎಲ್ಲ ಒಂದಷ್ಟು ವೀಡಿಯೋಸ್ ಇವೆ. ಫ್ರೀ ಆಗಿದ್ದಾಗ ಹೋಗಿ ನೋಡಿ, ಆಯಿತಾ. ಇವಾಗ ನಾನು ನಿಮ್ಮನ್ನು ಅಮೇರಿಕಾದ ವೀಡಿಯೋನೆಲ್ಲ ಹಾಕಿದ್ದೀನಿ, ಅಮೇರಿಕಾದ ವೀಡಿಯೋನೆಲ್ಲ ತೋರಿಸಿದ್ದೀನಿ ನಿಮ್ಗೆ ಆದಷ್ಟು. ಇವಾಗ ಅಮೇರಿಕಾದಿಂದ ಡೈರೆಕ್ಟಾಗಿ ಜಪಾನಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ನೀವು ನೋಡಿದ್ದೀರಲ್ವ ಅಷ್ಟೊತ್ತಿಂದ ಎಷ್ಟು ಚೆನ್ನಾಗಿದೆ ಅಂತಂದರೆ, ನಾನು ಆವಾಗಲೇ ಹೇಳ್ದಂಗೆ ಸ್ಕಿಪ್ ಮಾಡಿದೆ. ಎಲ್ಲೂ ಲಾಂಗ್ ವೀಡಿಯೋ ಆದರೂ ಪೂರ್ತಿ ನೋಡಿದ್ರೆ ಕಣ್ಣು ಮನ ಎಲ್ಲದಕ್ಕೂ ಸಮಾಧಾನ ಆಗುವಂಥ ವೀಡಿಯೋ ಇದು ಅಂತಲೇ ಹೇಳ್ಬೋದು. ಏನು ಅಂತಂದರೆ, ಇದು ವರ್ಲ್ಡಲ್ಲೇ 3rd ಫೇಮಸ್ ಗಾರ್ಡನ್ನಲ್ಲಿ ಒಂದು. ಇದು ಜಾಪಾನೀಸ್ ಟೀ ಗಾರ್ಡನ್ ಅಂತ ಅಂದ್ಬಿಟ್ಟು ಜಪಾನಿಗೆ ಕರ್ಕೊಂಡು ಹೋಗ್ತೀನಿ ಅಂದರೆ ನಾನು ಜಪಾನ್ಗೆ ಹೋಗಿಲ್ಲ. ಇದು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲೇ ಇರುವಂಥ ಒಂದು ಜಾಪಾನೀಸ್ ಟೀ ಗಾರ್ಡನ್ ಅಂತ ಅಂದ್ಬಿಟ್ಟಿರುವಂಥ ಮೋಸ್ಟ್ ಟೂರಿಸ್ಟ್ ಅಟ್ರ್ಯಾಕ್ಷನಲ್ಲಿ ಒಂದು ಪ್ಲೇಸ್ ಇದು, ಆಯಿತಾ. ಇದಿರೋವಂಥದ್ದು ಗೋಲ್ಡನ್ ಗೇಟ್ ಪಾರ್ಕ್ ಅಂತ ಇದೆ. ಆ ಗೋಲ್ಡನ್ ಗೇಟ್ ಪಾರ್ಕ್ ಬಂದು ಒಳಗಡೆ ಎಂಟ್ರಿ ಆದ ತಕ್ಷಣ ಸುಮಾರಷ್ಟು ಮ್ಯೂಸಿಯಂ ಆಗಿರ್ಬೋದು, ಮತ್ತು ಒಂದಷ್ಟು ಹಿಸ್ಟಾರಿಕ್ ಮಿಷನ್ ಆಗಿರ್ಬೋದು, ಮತ್ತು ಫೇರಿ ಟೈಲ್ ಈ ಥರ ಇದೆಲ್ಲ ಒಂದಷ್ಟು ಸೈನ್ಸಿಗೆ ಸಂಬಂಧಪಟ್ಟಂಥ ಮ್ಯೂಸಿಯಂ ಆಗಿರ್ಬೋದು, ಎಲ್ಲ ನೋಡೋಕ್ಕೆ ಸಿಕ್ಕತ್ತೆ. ಅದರಲ್ಲಿ ನಾನು ತೋರಿಸ್ತಾ ಇರೋದೀಗ ಜಾಪನೀಸ್ ಟೀ ಗಾರ್ಡನ್ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಇದ್ರ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಜಾಪಾನೀಸ್ ಸ್ಟೈಲಲ್ಲೇ ಲ್ಯಾಂಡ್ಸ್ಕೇಪ್ ಆಗಿರ್ಬೋದು, ಅಲ್ಲಿಗೆ ಸಂಬಂಧಪಟ್ಟಂಥ ಒಂದಷ್ಟು ಟ್ರೀಸ್ ಆಗಿರ್ಬೋದು, ಒಂದಷ್ಟು ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಂಥ ಒಂದಷ್ಟು ಬಿಲ್ಡಿಂಗ್ಸ್ ಆಗಿರ್ಬೋದು, ಎಲ್ಲ ನೋಡೋಕ್ಕೆ ಸಿಕ್ಕತ್ತೆ. ಇದನ್ನೆಲ್ಲ ಲ್ಯಾಂಡ್ಸ್ಕೇಪ್ ಎಲ್ಲ ಮಾಡಿರೋರೆಲ್ಲ ಜಪಾನ್ನವರೇ ಅಂತೆ. ಮತ್ತು ಒಂದಷ್ಟು ಅಲ್ಲಿ ನೋಡೋಕ್ಕೆ ಸಿಕ್ಕುವಂಥ ವಸ್ತುಗಳನ್ನೆಲ್ಲ ಇದನ್ನೆಲ್ಲ ಅಲ್ಲಿ ಸ್ಟೂಡೆಂಟ್ಸ್ಗಳು ಒಂದಷ್ಟು ಜನ ಇಲ್ಲಿಗೆ ತಂದು ಕೊಟ್ಟಿರೋದಂತೆ, ಪ್ರೆಸೆಂಟ್ ಮಾಡಿರೋದಂತೆ ಇಲ್ಲಿಗೆ. ಅಂದರೆ ಅವ್ರ ದೇಶಕ್ಕೆ ಸಂಬಂಧಪಟ್ಟಿದ್ದಲ್ವಾ, ಅದಕ್ಕೋಸ್ಕರ. ನಮ್ಮ ಬೆಂಗಳೂರಲ್ಲಿ ಈ ಥರ ಲಾಲ್ ಪಾರ್ಕ್, ಕಬ್ಬನ್ ಪಾರ್ಕ್ ಎಲ್ಲ ಇನ್ನೂ ವಿಶಾಲವಾಗಿ ತುಂಬ ಚೆನ್ನಾಗಿವೆ ನೋಡೋಕ್ಕೆ. ನಾನು ಲಾಲ್ಬಾಗ್ ವಿಡಿಯೋ ಕೂಡ ಹಾಕಿದ್ದೀನಿ ಪ್ರೀವಿಯಸ್ ವಿಡಿಯೋದಲ್ಲಿ, ಫ್ಲವರ್ ಶೋದು ನೋಡಿ. ಅದು ತುಂಬ ಚೆನ್ನಾಗಿದೆ, ಹಿಂಗೆ ಇದೆ. ಆದರೆ ಜಪಾನಿಗೆ ಸಂಬಂಧಪಟ್ಟಂಗೆ ನಾನು ಫಸ್ಟ್ ಟೈಮ್ ನೋಡ್ತಿರೋದ್ರಿಂದ ನನ್ನಂಗೆ ಫಸ್ಟ್ ಟೈಮ್ ನೋಡೋರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವ್ರು ಜಪಾನೀಸ್ ಕಪಲ್ಲೇ ಇರಬೇಕು ಅಂತ ಅನ್ನಿಸ್ತು. ನೋಡಿದ್ರೆ ಕೆಲವೊಬ್ರದ್ದು ಗೊತ್ತಾಗ್ಬಿಡುತ್ತೆ ಅಲ್ವಾ. ಒಂದಷ್ಟು ಜನ ಅಂದರೆ ಚೈನೀಸ್, ಜಪಾನೀಸ್ ಅವ್ರದ್ದೆಲ್ಲ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಆದರೂ ಜಪಾನೀಸ್ ಒಂದು ಸ್ವಲ್ಪ ಕಂಡುಹಿಡಿಬೋದು ನನ್ನ ಪ್ರಕಾರ ಅಂತ ಅನಿಸ್ತು. ಹಂಗೇ ನೋಡಿ, ಇದೆಲ್ಲ ಅವ್ರ ಲೈಫ್ ಸ್ಟೈಲಲ್ಲಿ ಯೂಸ್ ಮಾಡುವಂಥ ಒಂದಷ್ಟು ವಾಸ್ತುಕ್ಕೆ ಸಂಬಂಧಪಟ್ಟಂಥ ಕಲ್ಲುಗಳಾಗಿರ್ಬೋದು, ಅದೆಲ್ಲ ಗಿಫ್ಟ್ ಶಾಪಲ್ಲಿ ಸಿಕ್ಕತ್ತೆ. ನೋಡಿ, ಬುದ್ಧ, ಶಾಂತಿಗೆ ಹೆಸರುವಾಸಿಯಾದಂಥ ಬುದ್ಧನ ಸ್ಟ್ಯಾಚ್ಯೂ ಎಷ್ಟು ಚೆನ್ನಾಗಿದೆ. ಸುತ್ತಮುತ್ತ ಹಸಿರು, ಮಧ್ಯ ಬುದ್ಧ ಪ್ರಶಾಂತವಾಗಿ ಕೂತಿದ್ದಾನೆ. ಹಂಗೆ ಯಾವಾಗ ನಮಗೆ ಶಾಂತಿ ನೆಮ್ಮದಿ ಇರಲ್ವೋ ಆವಾಗ ಬುದ್ಧನ ಜ್ಞಾಪಿಸ್ಕೋಬೇಕು, ಬುದ್ಧನ ತತ್ವಗಳನ್ನ ಜ್ಞಾಪಿಸ್ಕೋಬೇಕು ಅಂತ ಹೇಳ್ತಾರೆ ದೊಡ್ಡವರು. ತುಂಬ ಚೆನ್ನಾಗಿದೆ ಲ್ಯಾಂಡ್ಸ್ಕೇಪ್ ಆಗಿರ್ಬೋದು, ಮತ್ತು ಈ ಪ್ರಕೃತಿ ಆಗಿರ್ಬೋದು. ನೋಡಿ, ಇದೆಲ್ಲ ಫುಡ್ ಸಿಕ್ಕುವಂಥ ಶಾಪು, ಗಿಫ್ಟ್ ಶಾಪು. ಜಾಪಾನೀಸ್ ಟೀ ಅಂತ ಅಂದ್ಬಿಟ್ಟು ಸ್ವಲ್ಪ ಫೇಮಸ್ ಅಲ್ವಾ ಒಂದಷ್ಟು ಕಡೆ, ಅದು ಎಲ್ಲ ಸಿಕ್ಕುತ್ತೆ ಒಳಗಡೆ ಹೋದರೆ. ಟಿಕೆಟ್ ಇದೆ, ಎಂಟ್ರಿ ಟಿಕೆಟು ಪರ್ ಪರ್ಸನ್ನು $15 ಏನೋ ಅಂತ ಅನ್ಕೋತೀನಿ. ಪರವಾಗಿಲ್ಲ, ಪರವಾಗಿಲ್ಲ ಏನಲ್ಲ, ವರ್ತ್ ಟು ವಾಚ್. ಮತ್ತು ದುಡ್ಡು ಅಷ್ಟೇ ವರ್ತ್ ಅಂತ ಅನಿಸ್ತು ನನಗೆ ಒಳಗಡೆ ಎಂಟ್ರಿ ಕೊಟ್ಟ ಮೇಲೆ. ತುಂಬ ಚೆನ್ನಾಗಿದೆ ರೀ. ನೀವಂತೂ ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋದರೆ, ಕ್ಯಾಲಿಫೋರ್ನಿಯಾ ಕಡೆಗೆ ಬಂದರೆ ನೋಡಿ, ಗಿಫ್ಟ್ ಶಾಪಲ್ಲಿ ಒಂದಷ್ಟು ಈ ಪೀಸ್ಗೆ ಸಂಬಂಧಪಟ್ಟದ್ದು, ಅದಕ್ಕೆ ಅಂದರೆ ನಂಬೋವಂಥವ್ರಿಗೆ ಆ ಥರದ ಕಲ್ಲುಗಳನ್ನ ಕಲರ್ಫುಲ್ ಆಗಿದೆ ತೊಗೋಬೋದು, ಅದು ಕೂಡ ಇಟ್ಟಿದ್ದಾರೆ. ಕ್ಯಾಲಿಫೋರ್ನಿಯಾಗೆ ವಿಸಿಟ್ ಮಾಡಿದರೆ ಅಥವಾ ಯು ಎಸ್ಗೆ ಬಂದು ಯಾವುದೇ ಸ್ಟೇಟಿಗೆ ವಿಸಿಟ್ ಮಾಡಿದ್ರೂ ಕೂಡ ನೀವು ಬೇರೆ ಸ್ಟೇಟಿಂದ ನೋಡ್ತಾ ಇದ್ದರೆ ಖಂಡಿತ ಸ್ಯಾನ್ ಫ್ರಾನ್ಸಿಸ್ಕೋ ಕೂಡ ಒಂದನ್ನು ಆ್ಯಡ್ ಮಾಡ್ಕೊಳ್ಳಿ. ತುಂಬ ನೋಡೋಕ್ಕೆ ಇದು ಅಟ್ರ್ಯಾಕ್ಟಿವ್
ಅಟ್ರಾಕ್ಟಿವ್ ಪ್ಲೇಸ್ ಅಂತಲೇ ಹೇಳ್ಬೋದು ಸ್ಯಾನ್ ಫ್ರಾನ್ಸಿಸ್ಕೋ. ಯಾಕೆಂತಂದರೆ ನಾನು ಗೋಲ್ಡನ್ ಗೇಟ್ ಬ್ರಿಡ್ಜ್ದು ಕೂಡ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ. ಅಮೆರಿಕಾ ಶೂಟಿಂಗ್ ನಡೆದಂಥ ಜಾಗ ಆಗಿರ್ಬೋದು, ಒಂದು ಚಾಕ್ಲೇಟ್ ಫ್ಯಾಕ್ಟ್ರಿದಾಗಿರ್ಬೋದು, ಮತ್ತು ಇನ್ನೊಂದು ಯಾವುದೋ ಒಂದು ಪ್ಯಾಲೇಸ್ ಅದಾಗಿರ್ಬೋದು, ಎಲ್ಲ ಪ್ರೀವಿಯಸ್ ವೀಡಿಯೋಸಲ್ಲಿ ಹಾಕಿದ್ದೀನಿ. ಇಂಡಿಯಾ ಟು ಅಮೇರಿಕಾ ಅಂತ ಒಂದು ಪ್ಲೇಲಿಸ್ಟ್ ಮಾಡಿ ಹಾಕಿದ್ದೀನಿ. ಒಂದೇ ಕಡೆ ಇಲ್ಲಿ ವೀಡಿಯೋಗಳೆಲ್ಲ ನಿಮಗೆ ನೋಡೋಕ್ಕೆ ಸಿಕ್ಕುತ್ತೆ. ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ ನಾನು. ಮತ್ತು ಅಲ್ಲಲ್ಲೇ ನೋಡಿ ಈ ಥರ ಎಲ್ಲ ಒಂದಷ್ಟು ನೀರು ಹರಿತಾ ಇರುತ್ತೆ. ಈ ಸ್ಟೋನಲ್ಲಿ ಪಾತ್ಗಳು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ರೀ, ತುಂಬ ಯೂನಿಕ್ ಆಗಿದೆ ಲ್ಯಾಂಡ್ಸ್ಕೇಪು. ಮತ್ತು ಬೊಟಾನಿಕಲ್ ಗಾರ್ಡನ್ ನೋಡ್ತೀವಲ್ವ, ಆ ಥರ ಟ್ರೀಸ್ ತುಂಬ ಇದೆ. ಇವಾಗೆಲ್ಲ ಅದು ಸ್ವಲ್ಪ ಟ್ರೆಂಡಿಂಗ್ ಅಲ್ವಾ, ಇಲ್ಲಿಂದನೇ ಬಂದಿದ್ದು ಅನ್ಕೋತೀನಿ. ಜಪಾನ್ನವರೇ ಅವ್ರದ್ದು ಕತ್ರುಗಳು ಅಂತ ಅನಿಸುತ್ತೆ ನನಗೆ. ಇದು ನೋಡಿ ಬ್ರಿಡ್ಜು ಮೇಲತ್ತಿ ಇಳಿಯುವಂಥದ್ದು. ನಮ್ಮಳಿ ಅದನ್ನು ಟ್ರೈ ಮಾಡಿದ್ರು, ನಾವೆಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಹಂಗೇ ನೋಡಿ ಇಲ್ಲಿ ಒಂದಷ್ಟು ಫಿಶ್ಗಳು ಒಳ್ಳೆ ಪೇಂಟ್ ಮಾಡಿರ್ತಾರಲ್ಲ, ಆ ಥರ ಕಲರ್ಫುಲ್ ಫಿಶ್ಶು. ಎಷ್ಟು ಪ್ರಶಾಂತವಾಗಿ ಇಷ್ಟೊಂದು ಕಲರ್ಫುಲ್ ವಾತಾವರಣ, ನಿಜವಾಗ್ಲೂ ಕಣ್ಣು ನಾವು ಸಾರ್ಥಕ ಅನ್ನಿಸ್ತು. ಇದನ್ನೆಲ್ಲ ನೋಡಿದಾಗ ಒಂದು ಸಾರ್ಥಕತಾ ಮನೋಭಾವನೆ ಬರುತ್ತೆ. ಭಗವಂತನ ಸೃಷ್ಟಿಲಿ ನೋಡಿ ಏನೆಲ್ಲ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಇದು ಮಾನವ ನಿರ್ಮಿತ ಹೌದು, ಯಾವುದೋ ಈ ಜಪಾನಿಗೆ ಸಂಬಂಧಪಟ್ಟಂಗೆ, ಅವ್ರ ಕಲ್ಚರ್ಗೆ ಸಂಬಂಧಪಟ್ಟಂಗೆ ಅವರೇ ಇದನ್ನು ಲ್ಯಾಂಡ್ಸ್ಕೇಪೆಲ್ಲ ರೆಡಿ ಮಾಡಿರ್ಬೋದು. ಆದರೆ ಇದೆಲ್ಲ ಪ್ರಕೃತಿಲಿರುವಂಥದ್ದೇ ಅಲ್ವಾ. ಗಿಡಗಳಾಗಿರ್ಬೋದು, ನೀರಾಗಿರ್ಬೋದು, ಮೀನಾಗಿರ್ಬೋದು, ಹೂವು ಆಗಿರ್ಬೋದು, ಇಂಥದ್ದನ್ನೆಲ್ಲ ಭಗವಂತ ಕೊಟ್ಟು ನಮ್ಗೆ ಎರಡೇ ಕಣ್ಣು ಕೊಟ್ಟಿದ್ದಾನೆ. ಇಷ್ಟೊಂದು ಚೆನ್ನಾಗಿರೋ ಪ್ರಕೃತಿ ಕೊಟ್ಟಿದ್ದಾನೆ. ಹಂಗೆ ಅನಿಸುತ್ತೆ ನನಗೊಂದೊಂದ್ಸರಿ. ಟೈಮ್ ಸಾಕಾಗಲ್ವೇನೋ ಇದನ್ನೆಲ್ಲ ನೋಡೋಕ್ಕೆ, 2 ಕಣ್ಣು ಸಾಕಾಗಲ್ವೇನೋ ಅನ್ನಿಸ್ತಾ ಇರುತ್ತೆ. ನೋಡಿ ಒಂದು ಫಿಶ್ ಆರಾಮಾಗಿ ಎಷ್ಟು ಟೈಲ್ನ ಹಂಗೆ ಹಿಂಗೆ ಮೂವ್ ಮಾಡಿಕೊಂಡು ಅದನ್ನೇ ನೋಡ್ತಾ ಒಂದು 2 ನಿಮಿಷ ನಿಂತಿದ್ದೆ ನಾನು. ತುಂಬ ಕಲರ್ಫುಲ್ಲಾಗಿದೆ ಈ ಗಾರ್ಡನ್ನು. ಎಷ್ಟು ಹೇಳಿದ್ರೆ ಸುಮ್ಮನೆ ಮಾತಾಡಬೇಕಲ್ಲ ಅಂತ ಹೇಳ್ತಾರೆ ಅಂತ ಅಂದ್ಕೋಬೇಡಿ, ನಿಜವಾಗ್ಲೂ ವರ್ಣಿಸೋಕ್ಕೆ ಅಸಾಧ್ಯ. ನೀವು ನೋಡ್ತಾ ಇದ್ದರೆ ನಾನು ಉತ್ಪ್ರೇಕ್ಷೆ ಏನು ಮಾಡ್ಕೊಂಡು ಹೇಳ್ತಾ ಇಲ್ಲ ಅಂತ ಅನಿಸುತ್ತಲ್ವ ನಿಮಗೆ. ನೀವು ಖಂಡಿತ ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋದರೆ ಹೋಗಿ. ಹಾಗೆ ಅದೆಲ್ಲ ನೋಡ್ಕೊಂಡು ನಾವು ಈಚೆ ಬಂದ್ವಿ. ಬರೋಷ್ಟೊತ್ತಿಗೆ ನೋಡಿ 5 ಗಂಟೆ, ಸಂಜೆ, ಬೆಳಗ್ಗೆ ಅಲ್ಲ ಸಂಜೆ 5 ಗಂಟೆ. ಸ್ಯಾನ್ ಫ್ರಾನ್ಸಿಸ್ಕೋಲಿ 24 ಗಂಟೆ ಹಿಮ ಸುರಿತಾ ಇರುತ್ತೆ ಅಂತ ನನಗನ್ಸುತ್ತೆ. ಯಾಕೆ ಅಂತಂದರೆ ನೋಡಿ, ನಾನು ಪ್ರೀವಿಯಸ್ ವೀಡಿಯೋನು ಶೇರ್ ಮಾಡ್ಕೊಂಡಿದ್ದೀನಿ. ಒಂದು ಗೋಲ್ಡನ್ ಗೇಟ್ ಬ್ರಿಡ್ಜ್ ಆಗಿರ್ಬೋದು, ಮತ್ತು ಈ ಚಾಕ್ಲೇಟ್ ಫ್ಯಾಕ್ಟ್ರಿದಾಗಿರ್ಬೋದು, ಅದೆಲ್ಲ ಆ ವಿಡಿಯೋದು ಆವಾಗ ಹೋದಾಗಲೂ ಇಷ್ಟೇ ಚಳಿ ಇತ್ತು. ಇಲ್ಲಿ ಇದು ಸಮ್ಮರು, ಮಕ್ಕಳಿಗೆಲ್ಲ ರಜಾ. ಆಗಸ್ಟ್ 2nd ವೀಕಿಂದ ಸ್ಕೂಲ್ ಸ್ಟಾರ್ಟ್ ಆಗೋದು. ಸಮ್ಮರ್ ಅಂತಂದರೂ ಕೂಡ ಊಟಿಲೆಲ್ಲ ಇರುತ್ತಲ್ಲ, ಊಟಿಲೂ ಇಲ್ಲ, ಅದಕ್ಕಿಂತ ಜಾಸ್ತಿನೇ ಇಲ್ಲಿ ತುಂಬ ಚಳಿ ಇರುತ್ತೆ, ಹಿಮ ಬೀಳ್ತಾ ಇರುತ್ತೆ. ನಾನು ಅಬ್ಸರ್ವ್ ಮಾಡಿರೋದು ಅದೊಂದು. ಆಮೇಲೆ ನನ್ನ ಮಗಳು ಫ್ರೆಂಡು ದಿವ್ಯಾ ಅಂತ ಹೇಳಿದ್ನಲ್ಲ, ಅವಳು ಇದೇ ಸಿಟಿಲಿ ಇರೋವಂಥದ್ದು, ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ. ಇಲ್ಲೆಲ್ಲ ರೋಡ್ಗಳು ಹೆಂಗೆ ಅಂತಂದರೆ ಫುಲ್ಲು ಅಪ್ ಆ್ಯಂಡ್ ಡೌನ್ ಥರ, ಫುಲ್ ಎತ್ತರಕ್ಕೆ ಇರುತ್ತೆ, ಅಲ್ಲಿಂದ ಡೌನ್ ಇರುತ್ತೆ, ಆ ಥರ ರೋಡ್ಗಳಿರೋವಂಥದ್ದು. ಅದಾದಮೇಲೆ ನೆಕ್ಸ್ಟ್ ಮೇಜರ್ ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸ್ ಅಂತಂದ್ಬಿಟ್ಟು ನಮ್ಮ ಮಕ್ಕಳು ಕರ್ಕೊಂಡು ಹೋಗಿದ್ದಂಥದ್ದು ಇದೆ. ನೋಡ್ತಿದ್ದೀರಲ್ಲ, ಪೇಂಟಿಂಗ್ ಲೇಡೀಸ್ ಅಂತಂದ್ಬಿಟ್ಟು. ಎಷ್ಟು ಚೆನ್ನಾಗಿ, ತುಂಬ ಚೆನ್ನಾಗಿದೆ ಸರೌಂಡಿಂಗ್ಸ್ ಕೂಡ. ಮಕ್ಕಳು ಹೋಗೋಣ ಅಂದಾಗ ನಾನು ಅದನ್ನೇನು ನೋಡೋದು ಅನ್ನೋದಿತ್ತು, ಆದರೆ ಇಲ್ಲಿಗೆ ಬಂದು ನೋಡಿದಾಗ ತುಂಬ ಖುಷಿ ಆಯಿತು ರೀ, ಅಷ್ಟು ಚೆನ್ನಾಗಿದೆ ಪ್ಲೇಸು. ಪೇಂಟೆಡ್ ಲೇಡೀಸ್ ಅಂತಂದ್ಬಿಟ್ಟು ಈ ಕಾಣಿಸ್ತಿದೆಯಲ್ಲ 3-4 ಮನೆ, ಇದೆಲ್ಲ ತುಂಬ ಮಲ್ಟಿಪಲ್ ಕಲರ್ನ ಪೇಂಟಿಂಗ್ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿರೋವಂಥದ್ದಂತೆ, ವಿಕ್ಟೋರಿಯನ್ ಸ್ಟೈಲಲ್ಲಿ. ಅಂದರೆ ಇದು ತುಂಬ ಹಳೇದಂತೆ ಈ ಮನೆಗಳು, ಅದನ್ನೆಲ್ಲ ಹಂಗೆ ಉಳಿಸ್ಕೊಂಡಿದ್ದಾರೆ. ಒಳಗಡೆ ವಾಸನೂ ಇದ್ದಾರಂತೆ ಫ್ಯಾಮಿಲಿ, ಹಂಗೆ ಉಳಿಸ್ಕೊಂಡು. ಇದು ಫೇಮಸ್ ಏನಕ್ಕೆ ಅಂತಂದರೆ ಈ ಪೋಸ್ಟ್ ಕಾರ್ಡ್, ಇಲ್ಲಿಗೆ ಸಂಬಂಧಪಟ್ಟಂಗೆ, ಸ್ಯಾನ್ ಫ್ರಾನ್ಸಿಸ್ಕೋಗೆ ಸಂಬಂಧಪಟ್ಟಂಗೆ ಮಾಡೋವಂಥ ಪೋಸ್ಟ್ ಕಾರ್ಡ್ಸ್ಗಾಗಿರ್ಬೋದು, ಅಥವಾ ಮೀಡಿಯಾದವರಾಗಿರ್ಬೋದು, ಅಥವಾ ಮೂವೀಸು, ಟಿ ವಿ ಶೋಸು. ಫಾರ್ ಎಕ್ಸಾಂಪಲ್ ಫುಲ್ ಹೌಸ್ ಅಂತ ಅಂದ್ಬಿಟ್ಟು ಒಂದು ಶೋ ಬರ್ತಿತ್ತೋ ಅಥವಾ ಬರ್ತಿದೆಯೋ ಗೊತ್ತಿಲ್ಲ, ಅದರಲ್ಲಿ ಎಲ್ಲದರಲ್ಲೂ ಫಸ್ಟು ಸ್ಯಾನ್ ಫ್ರಾನ್ಸಿಸ್ಕೋ ತೋರಿಸ್ಬೇಕು ಅಂತಂದರೆ ಈ ಪೇಂಟೆಡ್ ಲೇಡೀಸ್ ಆ ಹೌಸ್ ಇದೆಯಲ್ಲ ಅದನ್ನು ತೋರಿಸಿ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕಾದ್ರೂ ಅಷ್ಟೇ. ಆಮೇಲೆ ನೆಕ್ಸ್ಟ್ ಮುಂದುವರಿಯೋದಂತೆ. ನೋಡಿ ಅಲ್ಲಲ್ಲೇ ನಮ್ಮ ಕಡೆ ಹೆಂಗೆ ಫುಡ್ ಡೆಲಿವರಿ ಬಾಯ್ಸ್ ಇರ್ತಾರೋ ಹಂಗೆ ಫುಡ್ ಇರೋ ಕಡೆ ಕಾಯ್ತಾ ಕೂತಿದ್ರು ಆರ್ಡ್ರ್ ಮಾಡಿಬಿಟ್ಟು. ಚರ್ಚ್ ನೋಡಿ ಎಷ್ಟು ಚೆನ್ನಾಗಿದೆ. ಹಂಗೆ ಈ ಥರ ಸೈಕಲಲ್ಲಿ ಹೋಗೋಂಥದ್ದು ಮೋಸ್ಟ್ ಕಾಮನ್ ನಾನು ನೋಡ್ದಂಗೆ. ರೋಬೋ ಕಾರ್ಗಳಂತೂ, ಡ್ರೈವರ್ಲೆಸ್ ಕಾರ್ಗಳಿದೆಯಲ್ಲ ಅದು ತುಂಬ ಇವೆ ಇಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ, ಅದು ತುಂಬ ನೋಡೋಕ್ಕೆ ಸಿಕ್ಕುತ್ತೆ. ಅದಾದಮೇಲೆ ನೆಕ್ಸ್ಟ್ ನಾವು ಬಂದಿದ್ದೆ ಇಲ್ಲಿ ಲಾಂಬಾರ್ಡ್ ಸ್ಟ್ರೀಟ್ ಅಂತ ಅಂದ್ಬಿಟ್ಟು. ಏನು ಚೆನ್ನಾಗಿದೆ ಅಂತಂದರೆ ಇದನ್ನು ನೋಡಿ ರೋಬೋ ಕಾರ್ ಅಂದರೆ ಇದಿರಲ್ಲ, ಡ್ರೈವರ್ ಇರೋದಿಲ್ಲ, ಅದೇ
ನಾವಿಗೆ ಇದು ಮಾಡಿಕೊಂಡು ಹೋಗುವಂಥದ್ದು. ನಾವು ಬುಕ್ ಮಾಡ್ಕೊಂಡು ಕೂಡ ಹೋಗ್ಬೋದು, ಡ್ರೈವರ್ಲೆಸ್ ಕಾರು. ನಮ್ಮ ದೇಶಕ್ಕೂ ಬರ್ಬೋದು, ಇವಾಗ ಇನ್ನೂ ಇಂಟ್ರಡ್ಯೂಸ್ ಮಾಡ್ತಾ ಇರೋದಂತೆ ಇಲ್ಲೆಲ್ಲ ಕ್ಯಾಲಿಫೋರ್ನಿಯಾದಲ್ಲಿ. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ತುಂಬ ನೋಡಿದೆ ನಾನು. ಇದು ನೆಕ್ಸ್ಟ್ ಪ್ಲೇಸು ಲ್ಯಾಂಬೋರ್ಟ್ ಸ್ಟ್ರೀಟ್ ಅಂತಂದ್ಬಿಟ್ಟು ನೋಡಿ. ನೀವು ನೋಡ್ತಾ ಇದ್ದೀರಲ್ಲ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದು ಸ್ಟ್ರೀಟು, ರೋಡು, ಇಲ್ಲೆಲ್ಲ ರೋಡು ಮೇಲ್ಗಡೆ ಅದೇ ಉಬ್ಬು ತಗ್ಗು ಅಂತಾರಲ್ವ, ಹಿಂಗೋಗಿ ಒಂಥರ ಕ್ರಿಸ್ ಅಂತಾರಲ್ಲ, ಆ ಥರ ರೋಡ್ಗಳು. ಇದು ರೆಸಿಡೆನ್ಷಿಯಲ್ ಏರಿಯಾ. ಆ ರೋಡ್ನೇ ಇಲ್ಲಿ ಈ ಥರ ಗಾರ್ಡನ್ ಥೀಮ್ ತಗೊಂಡು ಮಾಡಿರೋದಂತೆ. ಅಲ್ಲಿಂದ ಈ ಕಡೆ ನೋಡಿದ್ರೆ ಓಷನ್ನು ತುಂಬ ಹತ್ರಕ್ಕೆ. ಅದೇ ನಾನು ಹೇಳಿದ್ನಲ್ಲ, ಒಂದು ಓಷನ್ ಇದೆ ಅಂತ ಅಂದ್ಬಿಟ್ಟು ಲಾಸ್ಟ್ ವೀಡಿಯೋದಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಲ್ಲ, ಗೋಲ್ಡನ್ ಬ್ರಿಡ್ಜ್ ಅದೆಲ್ಲ ಒಂಥರ ಹತ್ರದಿಂದ ಕಂಡಂಗೆ. ಆಲ್ಕಟ್ರಾಸ್ ಜೈಲ್ ಅದು ಕೂಡ ಹತ್ರದಿಂದನೇ ನೋಡಿ, ಝೂಮ್ ಹಾಕಿದ್ರೆ ಕಾಣಿಸುತ್ತೆ. ಮನೆಗಳು ನೋಡ್ತಾ ಇದ್ದೀರಲ್ಲ, ಹಿಲ್ ಸ್ಟೇಷನ್ ಇದು. ಒಂಥರ ಇದು ರೋಬೋ ಕಾರ್ ನೋಡ್ತಾ ಇದ್ದೀರಲ್ಲ, ಅಪ್ ಆ್ಯಂಡ್ ಡೌನ್ಸ್ ತುಂಬ ಅಂದರೆ ಎಲ್ಲ ರೋಡ್ಗಳು ಅದೇನೆ ಆಯಿತಾ. ಒಂದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಈ ರೋಡನ್ನ ಈ ಥರ ಮಾಡಿರೋದವರು. ಫುಲ್ಲು ಮೇಲಕ್ಕೆ ಹೋಗಿ ಕೆಳಗಡೆ ಇಳಿದು ಬರ್ಬೋದು. ನಾವು ಅರ್ಧ ಹೋಗಿ ವಾಪಸ್ ಬಂದ್ಬಿಟ್ವಿ. ನೋಡ್ತಾ ಇದ್ದೀರಲ್ಲ, ಇನ್ನು ಅದೇ ಜಾಗದಲ್ಲಿ ಹೋಗಿ ನಿಂತ್ಕೊಂಡ್ರೆ ಎಷ್ಟು ಚೆನ್ನಾಗಿರ್ಬೋದು ಯೋಚನೆ ಮಾಡಿ. ಅಂದರೆ ಇಲ್ಲಿ ರೋಡ್ಗಳನ್ನ ಒಂದು ಮನೆಗಳು ಮನೆಗಳದ್ದೇ ಒಂದು ಅಸೋಸಿಯೇಷನ್ ಇರುತ್ತಂತೆ, ಒಂದೊಂದು ರೆಸಿಡೆನ್ಷಿಯಲ್ ಏರಿಯಾದಲ್ಲೂ ಕೂಡ. ಅವ್ರ ಮನೆ ಮುಂದೆ ಬೆಳೆದಿರೋಂಥ ಒಂದು ಗಿಡ ಆಗಲಿ, ಒಂದು ಮರ ಆಗಲಿ, ಒಂದು ಹೂವಿನ ಗಿಡ ಆಗಲಿ ಸ್ವಲ್ಪ ಆ ಕಡೆ ಈ ಕಡೆ ಬೆಳೆದ್ರೆ ಇಮ್ಮಿಡಿಯೇಟಾಗಿ ಅವರು ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ನೋಟಿಸ್ ಕೊಡ್ತಾರಂತೆ. ಯಾಕೆ ಅಂದರೆ ಆ ಸ್ಟ್ರೀಟ್ ವ್ಯಾಲ್ಯೂ ಹೋಗ್ಬಿಡುತ್ತೆ, ಆ ಸ್ಟ್ರೀಟ್ಗಿರೋಂಥ ಒಂದು ಡಿಗ್ನಿಟಿ, ವ್ಯಾಲ್ಯೂ ಅದೆಲ್ಲ ಹೋಗ್ಬಿಡುತ್ತೆ ಅಂತಂದ್ಬಿಟ್ಟು ಪ್ರತಿಯೊಂದು ಮನೆಗೂ ಆ ಥರ ಇರುತ್ತಂತೆ ರೂಲ್ಸು. ತುಂಬ ಇಷ್ಟ ಆಯಿತು ನನಗೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಮನೇಲೂ ಕೂಡ, ಮನೆ ಮುಂದೆನೂ ಕೂಡ ಒಳ್ಳೆ ನಾವೊಂದು ಗಾರ್ಡನ್ ನೋಡ್ದಂಗೆ ಆಗುತ್ತೆ, ಅಷ್ಟು ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿಗಂತೂ ನೀವು ನಾನು ಹೇಳಿದ್ನಲ್ಲ, ಪ್ರತಿಯೊಂದು ನಾನು ಶೇರ್ ಮಾಡ್ಕೊಂಡಿರೋ ವಿಡಿಯೋದಲ್ಲಿ ತೋರಿಸಿರೋ ಅಂಥ ಪ್ರತಿಯೊಂದು ಪ್ಲೇಸಸ್ಸು ಅಷ್ಟೇ ರೀ. ನೀವು ಆಲ್ರೆಡಿ ನೋಡಿರೋರಾದರೆ ನಿಮಗೆ ಗೊತ್ತಿರುತ್ತೆ, ನಾನೇನು ಉತ್ಪ್ರೇಕ್ಷೆ ಮಾಡ್ಕೊಂಡು ಹೇಳ್ತಾ ಇಲ್ಲ ಅಂತ. ಆದರೆ ಇನ್ನೂ ನೋಡಿಲ್ಲ, ಬಂದಿಲ್ಲ ಅಂದವರು ಖಂಡಿತ ನೀವೇನಾದರೂ US ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರೆ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿರೋಂಥ ಪ್ಲೇಸ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನಿಜವಾಗ್ಲೂ ನೀವೆಲ್ಲ ಇವಾಗ ನಿಮಗೆ ವಿಡಿಯೋದಲ್ಲೇ ಅನಿಸಿರುತ್ತೆ ಎಷ್ಟು ಚೆನ್ನಾಗಿದೆ ಜಾಗಗಳು ಅಂತ. ನೀವು ಇನ್ನೂ ಬಂದು ನೋಡಿದ್ಮೇಲೆ ಹೌದು ಹೇಳಿದ್ದು ಸುಳ್ಳಲ್ಲ ಅಪ್ಪ, ನಿಜ, ನಾವು ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಖಂಡಿತ ಅನಿಸುತ್ತೆ, 100% ಅನಿಸುತ್ತೆ. ನನಗೂ ಮುಂಚೆ ಹಂಗೆ ಅನ್ನಿಸ್ತಾ ಇತ್ತು, ಅಮೇರಿಕಾ ದೂರದ ದೇಶ, ಹಿಂಗೆ ಹೋಗೋದೋ ಬೇಡವೋ ಅನ್ನೋದೊಂದು ಮನಸ್ಸಿತ್ತು. ಆದರೆ ಇಲ್ಲಿಗೆ ಬಂದಮೇಲೆ ಇಂಥದನ್ನೆಲ್ಲ ನೋಡೋಕ್ಕೆ ಒಂದು ಅವಕಾಶ ಸಿಕ್ತಲ್ಲ ಅಂತಲೂ ಖುಷಿಯಾಗುತ್ತೆ. ಇದಕ್ಕೆಲ್ಲ ನಮ್ಮ ಮಕ್ಳಿಗೆ ಥ್ಯಾಂಕ್ಸ್ ಹೇಳಬೇಕು. ಅವರು ನಮಗೆಲ್ಲ ಕ್ಲೀನಾಗಿ ಯಾವ್ಯಾವ ಪ್ಲೇಸ್ನ ನೋಡಬೇಕು ಅದನ್ನೆಲ್ಲ ಗುರ್ತಾಕೊಂಡು ಒಂದು ಕಡೆ ನೋಟ್ ಮಾಡ್ಕೊಂಡು ಕರ್ಕೊಂಡೋಗಿ ತೋರಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಮೀರಿ ಇಲ್ಲಿ ಅಮೆರಿಕಾದಲ್ಲಿ ಗುರುಪೂರ್ಣಿಮಾ ಯಾವ ರೀತಿ ಆಚರಿಸಿದ್ರು ನಾನು ದೇವಸ್ಥಾನಕ್ಕೆ ಹೋಗಿದ್ದ ವಿಡಿಯೋನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ. ಅದಾದಮೇಲೆ ನಾವು ಬಂದಿದ್ದು ನೆಕ್ಸ್ಟು ಎಲ್ಲ ಯಾವ್ಯಾವ ಟೈಮ್ಗೆ ಯಾವ ಜಾಗಕ್ಕೆ ಹೋದರೆ ನಮಗೆ ನೋಡ್ಬೋದು ಅನ್ನೋದನ್ನೆಲ್ಲ ಮಕ್ಕಳು ನೋಡಿಕೊಂಡು ಗುರ್ತು ಮಾಡಿಕೊಂಡು ನೋಟ್ ಮಾಡಿಕೊಂಡು ಕರ್ಕೊಂಡು ಹೋಗಿದ್ದಂಥದ್ದು. ಲಾಸ್ಟಲ್ಲಿ ನಾವು ಬಂದಿದ್ದಂಥದ್ದೇ 39 ಪಿಯರ್ ಅಂತಂದ್ಬಿಟ್ಟು. ಅಂದರೆ ಎಷ್ಟೊಂದಿದೆ ಈ ಥರ ಪಿಯರು, ಅದರಲ್ಲಿ 39 ಪಿಯರ್ ಅನ್ನೋದು ತುಂಬ ಫೇಮಸ್ ಅಂತೆ. ಅದಕ್ಕೋಸ್ಕರ ಕರ್ಕೊಂಬಂದಿದ್ರು ನೋಡಿ. ಇಲ್ಲಿಂದ ಆಲ್ಕಟ್ರಾಸ್ ಇದು ಜೈಲು ಕಂಡಂಗೆ ಕಾಣುತ್ತೆ, ಆದರೆ ಅಲ್ಲಿಗೆಲ್ಲ ಕ್ರೂಸ್ ಇದೆ. ಇಲ್ಲಿ ನೋಡ್ತಿದ್ರಲ್ಲ ನೀವು, ಸೀ ಲಯನ್ಸ್ ಇವೆಲ್ಲ ಇವಾಗ ಇವರೆಲ್ಲ ಡೆಲಿವರಿ ಸಮಯ ಅಂತೆ ಹೆಣ್ಣು ಸೀ ಲಯನ್ಸ್ಗೆಲ್ಲ. ಅದು ಈ ನಾರ್ತಿಂದ ಸೌತ್ ಕಡೆಗೆ ಹೋಗಿರುತ್ತಂತೆ. ಇವಾಗ ನೋಡೋಕೆ ಅಲ್ಲಲ್ಲೇ, ಇನ್ನು ಬಾಕಿ ಟೈಮಲ್ಲಿ ಇದ್ರ ಮೇಲೆಲ್ಲ ತುಂಬ ಇರುತ್ತಂತೆ. ಆದರೆ ಇವಾಗ ಹೆಣ್ಣು ಸೀ ಲಯನ್ಗಳೆಲ್ಲ ಡೆಲಿವರ್ ಮಾಡೋಕ್ಕೆ ಸೌತ್ ಕಡೆಗೆ ಹೋಗಿರೋದ್ರಿಂದ ನೋಡಿ ಇಲ್ಲಿ ಹಾಕಿದ್ದಾರೆ, ವೇರ್ ಹ್ಯಾವ್ ಆಲ್ ದ ಸೀ ಲಯನ್ಸ್ ಗಾನ್ ಅಂತಂದ್ಬಿಟ್ಟು. ಅದು ಅಲ್ಲೇ ಬರೆದಿದ್ದಾರೆ, ಹಿಂಗಿದೆ. ಅದಕ್ಕೋಸ್ಕರ ಆ ಕಡೆ ಇದು ಸೀಸನ್ ಅಂತೆ, ಇದು ಸಮ್ಮರಲ್ಲಿ ಅಲ್ಲಿಗೆ ಹೋಗಿರುತ್ತಂತೆ. ಆಮೇಲೆ ಇನ್ನೊಂದು 2 ತಿಂಗಳಾದಮೇಲೆ ಪುನಃ ಈ ಕಡೆಗೆ ಬರುತ್ತಂತೆ ಎಲ್ಲ. ಆವಾಗಿದೆಲ್ಲ ತುಂಬ ಸೀ ಲಯನ್ಸ್ ನೋಡೋಕ್ಕೆ ಸಿಕ್ಕತ್ತಂತೆ. ಅಲ್ಲಿ ನಮ್ಗೆ ಪುಣ್ಯಕ್ಕೆ ಒಂದಷ್ಟು ಸಿಕ್ತು ನೋಡೋಕ್ಕೆ. ಆರಾಮಾಗಿ ಮಲ್ಕೊಂಡಿದ್ವು ಎಲ್ಲ ಒಂದ್ರ ಮೇಲೊಂದು. ಇದಕ್ಕೆ ಊಟ ಚೆನ್ನಾಗಾಗುತ್ತೆ ಅಲ್ವಾ, ಫಿಶ್ ಅಲ್ವಾ ಇದ್ರ ಫುಡ್ಡು, ತಿನ್ಬಿಡೋದು, ಆರಾಮಾಗಿ ಮಲ್ಕೊಳ್ಳೋದು. ನೋಡಿ ನಮ್ಮನ್ನೆಲ್ಲ ನೋಡ್ತಾ ಮಲಗಿದ್ವು. ಅದೊಂದು ತುಂಬ ಒಂಥರ ಈ ನೋಡಿ ಪ್ರಕೃತಿನ ಹತ್ರದಿಂದ ನೋಡೋದು ಅಂದ್ರೆ ಇದೆ ಅಲ್ವೇನ್ರಿ. ಇದು ಏನು ಅಂತಂದರೆ ಈ 39 ಪಿಯರ್ ಅನ್ನೋದು ತುಂಬ ಚೆನ್ನಾಗಿದೆ ಪ್ಲೇಸು. ಓಷನ್, ಇಲ್ಲಿಂದ ಕ್ರೂಸ್ ಎಲ್ಲ ಇದೆ ನಮಗೆ. ಗೋಲ್ಡನ್ ಗೇಟ್ಗಾಗಿರ್ಬೋದು, ಒಂದಷ್ಟು ಜಾಗಗಳಿಗೆ. ಆಲ್ಕಟ್ರಾಸ್ ಜೈಲು
ಅಲ್ಲಿಗಾಗಿರ್ಬೋದು ಎಲ್ಲ ಕ್ರೂಸ್ ವ್ಯವಸ್ಥೆ ಇದೆ. ನಾನು ಪ್ರೀವಿಯಸ್ ವೀಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ, ಒಂದು ಚಾಕ್ಲೇಟ್ ಗಿರಾಡಿಲ್ಲಾನೋ ಯಾವುದೋ ಅದು ಚಾಕ್ಲೇಟ್ ಫ್ಯಾಕ್ಟ್ರಿ, ಅಲ್ಲಿಂದನೂ ಇದೆ, ಈ ಕಡೆಯಿಂದನೂ ಇದೆ ನೋಡಿ. ಇದು ಒಳ್ಳೆ ಕ್ಯಾಟ್ ವಾಕ್ ಮಾಡ್ದಂಗೆ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಸರಿ ಅಂತ ಅಂದ್ಬಿಟ್ಟು ನಾವು ಅದ್ರ ಜೊತೆಲಿ ಕ್ಯಾಟ್ ವಾಕ್ ಮಾಡೋಣ ಅಂತ ಒಬ್ಬೊಬ್ಬರಾದ್ಮೇಲೆ ಟ್ರೈ ಮಾಡೋಣ ಅಂತ ಫಸ್ಟ್ ನಮ್ಮ ಮಳೆಯ ಹೋದ್ರು. ಅವ್ರು ಹೋಗ್ತಿದ್ದಂಗೆ ಅದು ಹಿಂದಕ್ಕೆ ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗೋಕ್ಕೆ ಶುರು ಮಾಡಿಬಿಡ್ತು. ಆಮೇಲೆ ನಾನು ಹೋದೆ. ನಾನು ನೋಡೋದು, ನೀನು ನನ್ನ ಹಿಂದೆ ಬಂದರೆ ನಾನು ಹೊಟ್ಟೋಗ್ಬಿಡ್ತೀನಿ ನೋಡು ಅಂತ ನನಗೆ ವಾರ್ನ್ ಮಾಡೋ ಥರ ಇತ್ತು ಅದ್ರದ್ದು ಕಣ್ಣೋಟ ಮತ್ತು ಭಾವ ಎಲ್ಲ. ಹಂಗೂ ನಾನು ಬಿಡಲಿಲ್ಲ, ಅದ್ರ ಜೊತೆ ನಡ್ಕೊಂಡು ಹೋದೆ. ಗಾಳಿ ಅಂದರೆ ಗಾಳಿ ರೀ, ತುಂಬ ಗಾಳಿ, ಐಸ್ ಕೋಲ್ಡ್ ಒಂಥರ ಈ ವೆದರು. ಅಬ್ಬಾ ಹೆಂಗಿತ್ತು ಅಂತಂದರೆ ನೋಡಿ, ಇಷ್ಟು ಪ್ಯಾಕ್ ಆಗಿ ಹೋದ್ರೂ ತುಂಬ ಚಳಿ ಇತ್ತು. ಅದು ನೋಡಲ್ಲಿ ನಾನು ನೋಡ್ಕೊಂಡು ಬಾ ನೀನು ಹಿಂದೆ, ನಾನು ಆರೋಟಕ್ತೀನಿ ಅಷ್ಟೇ ಅನ್ನೋ ಥರ ಇದೆ ಅಲ್ವಾ ಅದ್ರ ಆವ ಭಾವ ಎಲ್ಲ. ಆದರೂ ಚೆನ್ನಾಗಿತ್ತು, ಹತ್ರದಿಂದ ನೋಡೋಕ್ಕೆ ಅವಕಾಶ ಸಿಕ್ತು. ಇದನ್ನೆಲ್ಲ ತುಂಬ ಖುಷಿಯಾಯಿತು. ನೀವು ಮಿಸ್ ಮಾಡದೆ ಈ ಜಾಗನೆಲ್ಲ ಹೋಗಿ ಎಕ್ಸ್ಪ್ಲೋರ್ ಮಾಡಿ ನೋಡಿ. ಅಲ್ಲಲ್ಲೇ ನಮ್ಮ ಕಡೆ ಹಿಂಗೆ ಒಂದಷ್ಟು ಎಲ್ಲ ಸೇಮೇ, ಆದರೆ ನಂಬಿಕೆ ಬೇರೆ ಬೇರೆ, ಅವ್ರವ್ರ ನಂಬಿಕೆಗೆ ಅನುಗುಣವಾಗಿರುತ್ತೆ. ನಾವು ಹೆಂಗೆ ದೇವಸ್ಥಾನಗಳಿಗೆ ಹೋದಾಗ ಇನ್ನೊಂದು ಕಡೆ ಹೋದಾಗ ಒಂದು ದಾರನೋ ಅಕ್ಕಿನೋ ಎಲ್ಲೋ ಕಟ್ಬಿಟ್ಟು ಬಂದಿರ್ತೀವೋ, ಹಂಗೆ ಅವರೊಂದಷ್ಟು ಜನ ಮೆಮೊರಿಗೆ ಅಲ್ಲಲ್ಲೇ ಅವ್ರು ಒಂದಷ್ಟು ಅವ್ರಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನ ಅಲ್ಲಿ ಕಟ್ಟಿದ್ದಾರೆ. ನಾನು ಲಾಸ್ಟ್ ವೀಡಿಯೋದಲ್ಲೂ ನ್ಯೂಯಾರ್ಕ್ ವೀಡಿಯೋ ಶೇರ್ ಮಾಡ್ಕೊಂಡಿದ್ದೀನಲ್ಲ, ಅಲ್ಲೂ ಕೂಡ ಒಂದು ಬ್ರಿಡ್ಜ್ ಮೇಲೆ ಆ ಥರ ಕಟ್ಟಿದ್ದಾರೆ. ನನ್ನ ಮಗಳು ಅಳಿಯನೂ ಕಟ್ಟಿದ್ರು. ಹಾಗೆ ನಮ್ಮ ಕಡೆನೂ ಇದೆ ಅಲ್ವಾ ಅದು. ನಾವು ಎಲ್ಲರೂ ಹೋದಾಗ ಒಂದು ಮರಕ್ಕಾಗಲಿ ದೇವಸ್ಥಾನಗಳಿಗಾಗಲಿ ಹಾಗೆ ಎಲ್ಲ ಕಡೆನೂ ಇದೆ ರೀ. ಆದರೆ ಬೇರೆ ಬೇರೆ ತಿಳ್ಕೊಂಡಿರೋದು ನಂಬಿಕೆ ಎಲ್ಲ ಬೇರೆ ಬೇರೆ ರೀತಿ ವಿಧಾನ ಬೇರೆ ಬೇರೆ, ಆದರೆ ಎಲ್ಲ ಒಂದೇ ಆಯಿತಾ. ಇದು ನೋಡಿ, ಇಲ್ಲೂ ಒಂದು ಚಾಕ್ಲೇಟ್ ಅಂಗಡಿ ಇತ್ತು, ಅವ್ರದ್ದೇನೆ ಚಾಕ್ಲೇಟ್ ಗಿರಾಡಿಲ್ಲ, ಅವ್ರದ್ದೇನೆ. ಪ್ರನೌನ್ಸ್ ಏನಾದರೂ ಮಿಸ್ಟೇಕ್ ಆಗಿದ್ರೆ ಸಾರಿ ಆಯಿತಾ. ಇದು ನೋಡಿ, ಎಲ್ಲ ಚಾಕ್ಲೇಟು ನೋಡಿದ್ವಿ. ನಾನು ಈ ಚಾಕ್ಲೇಟ್ನೆಲ್ಲ ಫಸ್ಟ್ ಟೈಮ್ ರೀ ನೋಡಿದ್ದು. ನನಗಿನ್ನ ಡೌಟು ನನ್ನ ಮಗಳು ನಿಜ ಹೇಳಿದ್ಲ ಅಂತ, ಆದರೆ ನಿಜ ಅಂತೆ. ಹುಳ, ಉಪ್ಪಟೆ, ಚೇಳು ಅವೆಲ್ಲ ಹಾಕಿ ಚಾಕ್ಲೇಟ್ ಒಳಗಡೆ ಮಾಡಿದ್ದಾರೆ ರೀ. ಅವೆಲ್ಲ ವಿಟಮಿನ್ ಅಂತೆ, ಪ್ರೋಟೀನ್ ಅಂತೆ, ಅದನ್ನೆಲ್ಲ ಹಾಕಿ ಒಂದಷ್ಟು ಚಾಕ್ಲೇಟ್ ಮಾಡಿ ಇಟ್ಟಿದ್ದಾರೆ. ಇದೆಲ್ಲ ಡಾಲರ್ಸಲ್ಲೆಲ್ಲ ಒಂದಷ್ಟು ಚಾಕ್ಲೇಟು, ಎಲ್ಲ ಥರದ ಚಾಕ್ಲೇಟು ನೋಡೋಕ್ಕೆ ಸಿಗುತ್ತೆ ನೋಡಿ. ಬಾಟ್ಲು, ಶೂಸ್ ಟೈಪ್ ಚಾಕ್ಲೇಟು, ಯಾವ್ಯಾವ ಥರ ಇದು ಡಿಸೈನ್ ಬೇಕು ಆ ಥರದನ್ನೆಲ್ಲ ಯೂನಿಕಾಗಿ ಮಾಡಿ ಪ್ಯಾಕ್ ಮಾಡಿಟ್ಟಿರ್ತಾರೆ. ನಾವು ಬೇರೆ ದೇಶಗಳಿಂದ ಬಂದಿರ್ತೀವಲ್ವ, ನಾವೇನಾದರೂ ಯಾರಿಗಾದ್ರೂ ಕೊಡಬೇಕು ಅಂತಂದರೆ ಸ್ವಲ್ಪ ಪ್ರೆಸೆಂಟೇಬಲ್ ಆಗಿರೋಂಥ ಇದ್ರ ಜೊತೆ ಚಾಕ್ಲೇಟ್ಸ್ ಕೊಡಬೇಕು ಅಂದರೆ ಇಂಥ ಕಡೆ ಸಿಕ್ಕುತ್ತೆ. ಆದರೆ ನಾನು ಏನು ತೊಗೊಳ್ಳಿಲ್ಲ, ಯಾಕೆಂದರೆ ನಮ್ಮ ಕಡೆನೂ ಇವಾಗ ಅಮೆರಿಕಾಗೆ ಸಂಬಂಧಪಟ್ಟಂಥ ಚಾಕ್ಲೇಟ್ಗಳು ಸಿಕ್ಕುತ್ತೆ. ಅಂದರೆ ಈ ಥರದ್ದೆಲ್ಲ ನೋಡಿಲ್ಲ ನಾನು. ಆದರೆ ತರೋ ತನಕ ಅದು ಮುರಿದೋಗುತ್ತೆ ಇವೆಲ್ಲ ನಾವು ತರ್ತೀನಿ ಅಂತಂದ್ರೂ. ಅದಕ್ಕೋಸ್ಕರ ತರಲೆ. ಅಲ್ಲೇ ಟೇಸ್ಟ್ ಮಾಡಿದ್ವಿ ನೋಡಿ. ಇದು ಹುಳ ಅನ್ಕೋಬೇಡಿ, ನಾನು ಆವಾಗಲೇ ಹುಳ ಅಂತ ಹೇಳ್ದೆ ಅಂದ್ಬಿಟ್ಟು. ಇದು ಬನಾನಾ, ಫ್ರೋಝನ್ ಬನಾನಾ ಮತ್ತು ಪೀನಟ್ಟು. ಇದು ಸ್ಟ್ರಾಬೆರಿ, ಅದೇ ಫ್ರೂಟ್ಸ್ ಹಾಕಿ ಒಂದಷ್ಟು ತುಂಬ ಚೆನ್ನಾಗಿತ್ತು ಇದು ಸ್ಟ್ರಾಬೆರಿ ಚಾಕ್ಲೇಟು. ಅಲ್ಲೇ ಬಿಸ್ಕಾಫ್ ಕಾಫಿ ಕಾರ್ನರ್ ಅಂತಿತ್ತು. ಇದು ಕಾಫಿ ಫ್ಲೇವರ್. ಇಲ್ಲೆಲ್ಲ ಏನು ಅಂತಂದರೆ ಎಷ್ಟು ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ. ಆದರೆ ನಮ್ಮ ಕಡೆ ಕುಡ್ದಂಗೆ ಕಾಫಿ ಟೇಸ್ಟ್ ಬರೋದಿಲ್ಲ. ಅದ್ರ ಇದು ಮಾತ್ರ ಪರಿಮಳ ಮಾತ್ರ ಘಮ್ ಅಂತ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನಮಗೆ ನಮ್ಮ ಕಡೆ ಟ್ರೆಡಿಷನಲ್ ಕಾಫಿ ಕುಡಿಬೇಕು ಅಂದರೆ ಮನೆಗೆ ಬಂದು ಕುಡಿಬೇಕು. ಇನ್ನೆಲ್ಲೂ ನಾನು ಅಷ್ಟು ಚೆನ್ನಾಗಿರೋ ಕಾಫಿ ಕುಡಿಲಿಲ್ಲ. ನಮ್ಮ ಕಡೆ ಅಷ್ಟು ಚೆನ್ನಾಗಿರೋ ಕಾಫಿನ ಇದುವರೆಗೂ ಹತ್ತತ್ರ ಸ್ವಲ್ಪ ಕುಡ್ದಿದ್ದೀನಿ. ಇನ್ನು ನಮ್ಮ ಕಡೆ ಟ್ರೆಡಿಷನಲ್ ಸ್ಟೈಲ್ ಕಾಫಿ ಇನ್ನೂ ಎಲ್ಲೂ ಕುಡ್ದಿಲ್ಲ. ನಮ್ಮ ಇಂಡಿಯನ್ ಹೋಟೆಲ್ಸ್ಗೆ ಹೋದರೂ ಆ ಥರದ ಕಾಫಿ ಇನ್ನೂ ಕುಡ್ದಿಲ್ಲ. ಅದೆಲ್ಲ ನೋಡಿ. ಇದು ಟೈಮು ರಾತ್ರಿ 9 ಗಂಟೆ ಆಯಿತಾ. 9 ಗಂಟೆಯಲ್ಲಿ ಬಂದ್ವಿ ನಾವು. ಎಲ್ಲಿಗೆ? ಮಗಳಿದಾರಲ್ಲ ಅವ್ರ ಕಡೆಗೆ ಹೊರಟ್ಬೇಕಾದ್ರೆ ಮಧ್ಯ ಊಟ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ದಂಥದ್ದು. 9 ಗಂಟೆ ರಾತ್ರಿ. ಇದು ನೀವು ನಂಬ್ತೀರಾ? ನೋಡಿ ಹೆಂಗಿದೆ ಸೂರ್ಯನ ಕಿರಣ. ಇಲ್ಲಿ ಅದೇನು ಬ್ರಾಡ್ವೇ ಮಸಾಲ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಇಂಡಿಯನ್ ಫುಡ್ಡು ಅಂತ ಅಂದ್ಬಿಟ್ಟು ಮಕ್ಕಳು ಕರ್ಕೊಂಬಂದಿದ್ದಂಥದ್ದು. ಇಲ್ಲಿ ಹೆಂಗೆ ಅಂತಂದರೆ ವೀಕೆಂಡ್ ಅಲ್ವಾ, ಫ್ರೈಡೇ ಅಂತಂದರೆ ಫ್ರೈ ಡೇ ಅಂತ ಕರೀತಾರೆ ಇಲ್ಲಿ. ನಾನು ಮೇಲ್ಗಡೆ ಸ್ವಲ್ಪ ಪೂಲ್ ಹತ್ರ ಇಲ್ಲೇ ಮೇಲೆ ಹೋಗಿ ಕೂತಿದ್ದಾಗ ಅಲ್ಲೆಲ್ಲ ಸುಮ್ಮನೆ ಎಂಜಾಯ್ ಮಾಡ್ತಾಯಿದ್ರಲ್ಲ ಮಕ್ಕಳುಗಳು, ಅವರೆಲ್ಲ ಹೇಳ್ತಾಯಿದ್ರು ವೀಕೆಂಡು ಫ್ರೈಡೇಯಿಂದನೇ, ನಮ್ಮ ಕಡೆಯಿಂದನೂ ಹಂಗೇನೆ ಬಿಡಿ, ನಮ್ಮ ಕಡೆನೂ ಹಂಗೇನೆ ಫ್ರೈಡೇಯಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ. ಇಲ್ಲೆಲ್ಲ ನೋಡಿ ಸ್ಟ್ರೀಟ್ಗಳ ಕಡೆ ಒಂದು ರೋಡ್ನ ಫುಲ್ ಬ್ಲಾಕ್ ಮಾಡಿ ಅಲ್ಲಿ ಏನು ವೆಹಿಕಲ್ ಓಡಾಡೋಕ್ಕೆ ಬಿಡೋದಿಲ್ಲ ನೋಡಿ. ಜನಗಳೆಲ್ಲ ಅಲ್ಲಲ್ಲೇ ಅವ್ರ ಮನೆಯಿಂದ ತಂದಂಥ ಒಂದಷ್ಟು ಚೇರ್ಗಳು, ಫೋಲ್ಡೇಬಲ್ ಚೇರ್ಸ್ ಆಗಿರ್ಬೋದು, ಟೇಬಲ್ಸ್ ಆಗಿರ್ಬೋದು ಫೋಲ್ಡೇಬಲ್, ಅದನ್ನೆಲ್ಲ ಹಾಕ್ಕೊಂಡು ಈ ಥರ ಸ್ಟ್ರೀಟ್ ಪರ್ಫಾರ್ಮರ್ಗಳಿರ್ತಾರಲ್ಲ ಅವ್ರದ್ದೆಲ್ಲ ಈ ಥರ ಆ್ಯಕ್ಟಿವಿಟೀಸ್ ಇರುತ್ತಂತೆ. ಅದನ್ನೆಲ್ಲ ಚೆನ್ನಾಗಿ ಒಂದಷ್ಟು ಜನ ಫುಡ್ಡೆಲ್ಲ ತಂದು, ಅಥವಾ ಇಲ್ಲೇ ಫುಡ್ ಸ್ಟ್ರೀಟು ಇರುತ್ತೆ ಪಕ್ಕದಲ್ಲಿ, ಎಂಜಾಯ್ ಮಾಡಿಕೊಂಡು ರೋಡ್ ಫುಲ್ಲು ಹಂಗೆ ಫ್ಯಾಮಿಲಿ ಸಮೇತ. ಜೊತೆಗೆ ಬರೀ ಫ್ಯಾಮಿಲಿನೇ ಅಲ್ಲ, ನಾನು ಹೇಳಿದ್ನಲ್ಲ ಫ್ಯಾಮಿಲಿ ಅಂತಂದರೆ ಇಲ್ಲಿ ಇನ್ಕ್ಲೂಡಿಂಗ್ ಪೆಟ್ಸು, ಕ್ಯಾಟು ಅಥವಾ ಡಾಗು ಇದ್ದೇ ಇರುತ್ತೆ. ಒಬ್ಬೊಬ್ರ ಹತ್ರ ಒಂದಲ್ಲ ಎರಡೆರಡು ಇರುತ್ತೆ. ಆ ಥರ ಅವ್ರನ್ನೂ ಕೂಡ ಕರ್ಕೊಂಬಂದಿರ್ತಾರೆ. ಅಲ್ಲೇ ನಾನು ಎಷ್ಟು
ಎಷ್ಟೊಂದು ಚೆನ್ನಾಗಿ ಅವ್ರನ್ನ ಟ್ರೈನ್ ಮಾಡಿ ಸಾಕಿರ್ತಾರೆ ಅಂತಂದರೆ ಪುಣ್ಯ ಮಾಡಿದರು. ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ನೋಡಿ, ಬ್ರಾಡ್ವೇ ಮಸಾಲ ಅಂತಂದ್ಬಿಟ್ಟು ನೀವು ಮಿಸ್ ಮಾಡದೆ ಇದನ್ನು ಕೂಡ ನೀವು ಹೋಗಿ ಟ್ರೈ ಮಾಡಿ. ಇಂಡಿಯನ್ ಫುಡ್ ಇಷ್ಟಪಡೋವಂಥವ್ರು ಖಂಡಿತ ನೋಡಿ, ಅಲ್ಲಿ ಕೂತಿದ್ದಾರಲ್ಲ ಅವರು ಇಲ್ಲಿ ಫುಡ್ ಬ್ಲಾಗರು, ನಮ್ಮ ಇಂಡಿಯಾದವರೇ, ಆದರೆ ಇನ್ಸ್ಟಾಗ್ರಾಮಲ್ಲಿದ್ದಾರೆ. ಅದು ಅವ್ರ ಹೆಸರು ಇವಾಗ ಬಾಯಿಗೆ ಬರ್ತಿಲ್ಲ, ಸಾರಿ, ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ನಾನೇನು ಅಂದರೆ ಟೈಮ್ ಸಿಕ್ಕಿದಾಗ ವೀಡಿಯೋನ ಎಡಿಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಟ್ಬಿಟ್ಟು ಹಾಕ್ಬಿಡ್ತೀನಿ. ಆವಾಗ ತಕ್ಷಣಕ್ಕೆ ಏನಾದರೂ ಜ್ಞಾಪಕಕ್ಕೆ ಬರಲಿಲ್ಲ ಅಂತಂದರೆ ಹೋಗಿ ಕೇಳಿಕೊಂಡು ಅದನ್ನೆಲ್ಲ ತಿಳ್ಕೊಂಡು ಮಾಡೋಷ್ಟು ನನಗೆ ಪೇಷನ್ಸ್ ಇರೋದಿಲ್ಲ. ನೋಡಿ, ಬ್ರಾಡ್ವೇ ಮಸಾಲ ಅಂತ ಹೇಳಿದ್ನಲ್ಲ, ಅಲ್ಲಿ ಫುಡ್ಡು ತುಂಬ ಸ್ಟಾರ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಇಂಡಿಯನ್ ಫುಡ್ಡು ಇಲ್ಲಿಗೆ ಬಂದಾಗಲಿಂದ ಟೇಸ್ಟ್ ಮಾಡ್ತಾ ಇದ್ದೀವಲ್ಲ ನಾವು, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ರೀ. ಅದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇದು ಜಾಕ್ ಫ್ರೂಟ್ ಬಿರಿಯಾನಿ ಸ್ವಲ್ಪ ಹುಳಿ ಅಂತ ಅನ್ನಿಸ್ತು, ಓಕೆ ಅಂತ ಅನ್ನಿಸ್ತು. ಸ್ಟಾರ್ಟರ್ಸ್ ಎಲ್ಲ ನಂಗೆ ತುಂಬ ಇಷ್ಟ ಆಯಿತು. ಬ್ರಾಡ್ವೇ ಮಸಾಲ ಅಂತ ಅಂದ್ಬಿಟ್ಟು ರೋಟಿ ಕರೀಸ್ ಎಲ್ಲ ಸಿಕ್ಕುತ್ತೆ. ನಾವು ಟ್ರೈ ಮಾಡಿದ್ದು ಇಷ್ಟು. ನಾವೆಲ್ಲ ಫುಡ್ಡೆಲ್ಲ ತಿಂದ್ಬಿಟ್ಟು ಈಚೆಗೆ ಬರೋಷ್ಟೊತ್ತಿಗೆ 10 ಗಂಟೆ ಅಷ್ಟೊತ್ತಾಗಿತ್ತು. ಬರಬೇಕಾದ್ರೆ ರೋಡಲ್ಲಿ ಒಂದಷ್ಟು ಜನ ಮಕ್ಳುಗಳು ಅಲ್ಲಲ್ಲೇ ಡ್ಯಾನ್ಸ್ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ನಾನು ಅಮೆರಿಕಾಗೆ ಬಂದಾಗಲಿಂದ ಮಾಡಿರೋಂಥ ವೀಡಿಯೋನೆಲ್ಲ ಪ್ಲೇಲಿಸ್ಟ್ ಮಾಡಿ ಇಂಡಿಯಾ ಟು ಅಮೆರಿಕಾ ಅಂತ ಅದರಲ್ಲಿ ಹಾಕಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ, ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಂಗೆ ಒಂದು ಥಮ್ಸ್ ಅಪ್ ಕೊಡಿ. ನೆಕ್ಸ್ಟ್ ವೀಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.